ಹೌದೌದು, ಯಾಕಂದರೆ ಮೊದಲು ಇದೆಲ್ಲ ಹಳ್ಳಿಯಾಗಿತ್ತು. ನಾವು ನೋಡಿದಾಗ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದವರು ಹಳ್ಳಿಯಾಗಿತ್ತು. ಇವಾಗೆಲ್ಲ ಸಿಟಿ ಜನ ಎಲ್ಲ ನಾರ್ತಿಗಳೆಲ್ಲ ಜಾಸ್ತಿ ಬಂದಿದ್ದಾರೆ. ಪ್ಲಸ್ ಇವಾಗಿನ ಜನ್ರೇಷನ್ ಮಕ್ಕಳಿಗೆಲ್ಲ ನೋಡಿ, ಇವತ್ತು ನಮ್ಮ ಅಣ್ಣನ ಮಗನಿಗೆಲ್ಲ ಹೇಳ್ಕೊಟ್ಟೆ ಹೆಂಗೆ ಗಾಳಿಪಟ ಅಂದೇನು, ಹಸುಗಳಂದೇನು, ಎತ್ತುಗಳಂದೇನು, ಓರಿಗಳಂದೇನು, ಕುರಿಗಳು. ಮತ್ತು ಆಮೇಲೆ ಈ ಸರಿ ಗೌಡರು ಸಪ್ರೇಟಾಗಿ ಹೋದ ವರ್ಷನೂ ಕೊಟ್ಟಂಗೆ ಕಡಲೆಕಾಯಿ. ಜನಕ್ಕೆಲ್ಲ ಗೊತ್ತಾಗಬೇಕಲ್ಲ ಈ ಹಬ್ಬಕ್ಕೆ ಏನು ವಿಶೇಷ ಅಂತ. ಸ್ಪೆಷಲ್ ಪೊಂಗಲ್ಲು, ಖಾರ ಪೊಂಗಲ್ಲು, ಮತ್ತು ಆಮೇಲೆ ಕಡಲೆಕಾಯಿ, ಕೊಬ್ಬೆಲ್ಲ ಕೊಡ್ತಾಯಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಇದೆಲ್ಲ ಹಾಕ್ಸಿದ್ದಾರೆ, ಎಲ್ಲ ಶಾಪಿಂಗ್ ಸೆಂಟರ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಸರ್. ಎಲ್ಲ ಒಳ್ಳೊಳ್ಳೆ ಸೌಂಡ್ ಸಿಸ್ಟಮ್ ಇದೆಲ್ಲ ಮಾಡಿಸಿದ್ದಾರೆ. ಓವರ್ ಎಲ್ಲೋ ಹಳ್ಳಿಲಿ ಏನು ನಡೀತೆ ಹಬ್ಬದಿರೋದೆಲ್ಲ ಇಲ್ಲೇ ತಂದಿಟ್ಬಿಟ್ಟಿದ್ದಾರೆ. 100% ಬಂಡಿನೂ ಕೂಡ ಕರ್ಸ್ಬಿಟ್ಟಿದ್ದಾರೆ ಈ ಸಲ. ಹೋದ ಸರಿಗೂ ಬಂದಿತ್ತು, ಈ ಸರಿನೂ ಬಂದಿತ್ತು. ತುಂಬ ಚೆನ್ನಾಗಿದೆ. ಹೋದ ಸರಿಗಿಂತ ಈ ವರ್ಷ ತುಂಬ ಚೆನ್ನಾಗಿದೆ. ನಾವು ವರ್ಷ ಬರ್ತಾ ಇರ್ತಿರಲಿಲ್ಲ. ತುಂಬ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು. ಈಗ ಹಳ್ಳಿ ನಡೆಯುವಂಥ ಹಬ್ಬ ಈಗ ಇಲ್ಲೇ ನಡೆಸ್ತಾ ಇದ್ದೀರಾ, ಏನು ಅನಿಸುತ್ತೆ ಇದ್ರ ಬಗ್ಗೆ? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಬಂಡಿ ಸವಾರಿ ಮಾಡಿದ್ರೆ ಹಳ್ಳಿ ಸೊಬಗನ್ನ ಸಿಟಿಲಿ ನೋಡ್ತಾ ಇದ್ದೀರಾ, ಏನು ಅನಿಸ್ತು? ತುಂಬ ಖುಷಿ ಆಯಿತು. ಇವಾಗ ಬ್ಯಾಕ್ ಊರಲ್ಲೆಲ್ಲ ಇತ್ತು, ಇವಾಗ ಇಲ್ಲಿಂದ ನಮ್ಮ ಸಿಟಿಯಲ್ಲಿ ನೋಡಿಲ್ಲ, ಫಸ್ಟ್ ಟೈಮ್ ನೋಡಿರೋದು. ಊರಲ್ಲಿ ನೋಡಿದ್ವಿ, ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀನಿ. ತುಂಬ ಖುಷಿ ಆಗಲ್ಲ ಅನಿಸುತ್ತೆ. ಫ್ಲೈಟಲ್ಲಿ ಹತ್ತಿದ್ರೂ ಎಷ್ಟು ಖುಷಿ ಆಗಲ್ಲ, ಮಕ್ಕಳಿಗೆ ಅಷ್ಟು ಖುಷಿ ಆಗಿದೆ. ಇಷ್ಟು ಗ್ರಾಮೀಣ ಸೊಬಗನ್ನ ಸಿಟಿಯಲ್ಲಿ ಕಲ್ಪಿಸಿದ್ದಾರೆ ಕೃಷ್ಣ ಬೈರೇಗೌಡರು, ಏನು ಹೇಳ್ತಾರೆ ಅದ್ರ ಬಗ್ಗೆ ನೀವು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಈ ಸತಿ. ನನ್ನ ಹೆಸರು ಚೇತನ್ ಚೌಡಪ್ಪ ಅಂತ. ನಿಜವಾಗ್ಲೂ ಖುಷಿ ಆಗುತ್ತೆ. ವರ್ಷ ನಮ್ಮ ಕೃಷ್ಣಗೌಡ ಸಾಹೇಬರು ಇದನ್ನು ಅರೇಂಜ್ ಮಾಡೋದಕ್ಕೆ. ಇಲ್ಲೆಲ್ಲ ಈಗಿನ ಕಾಲ ಜನ್ರೇಷನ್ ಬಂದುಬಿಟ್ಟು ಈ ಮಾಲು ಅದು ಇದು ಸಿನಿಮಾ ಅದರಿಂದ ಜಾಲಿ ಮಾಡೋಕ್ಕೆ ಹೋಗ್ತಾರೆ. ಬಟ್ ಇಂಥ ಒಂದು ಕಾರ್ಯಕ್ರಮಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹಗ್ಗ ಜಗ್ಗಾಟ ಇರ್ಬೋದು, ಎತ್ತಿನ ಬಂಡಿ ಓಟ ಇರ್ಬೋದು, ಮತ್ತು ಸುಮಾರು ಗ್ರಾಮೀಣ ಸೊಗಡದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಈ ಒಂದು ಪ್ರೋಗ್ರಾಮ್ನ ಸಕ್ಸಸ್ ಮಾಡಬೇಕಾಗಿ. ಇಲ್ಲ ಒಂದು ಕಡೆ ಸಿಟಿ ಜನ ಊಟ ಹಳ್ಳಿ ಕಡೆ ಹೋಗ ಸಿಟಿಲಿ ಆಚರಿಸ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಥರ ಒಂಥರ ಗ್ರಾಮೀಣ ಪ್ರದೇಶವಾಗಿ ಒಂದು ಮನೆಗಳಾಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಯಾವ ಥರ ಏನಿಸ್ತದೆ ಇದ್ರ ಬಗ್ಗೆ? ನೀವು ಬಂಡಿ ಏರಿದ್ರಾ? ಬಂಡಿ ಏರಿದೆ ನಾವು. ಗಾಳಿಪಟ ಆಗಿರ್ಬೋದು, ಕುದುರೆ ಸವಾರಿ ಇರ್ಬೋದು, ಹಗ್ಗ ಜಗ್ಗಾಟ ಇರ್ಬೋದು, ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲೆಲ್ಲ. ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಅನಿಸ್ತಾ ಇದೆ. ಈಗ ಹೋಗ್ತಾ ಇದೀವಿ. ಅದಕ್ಕೆ ಹಳ್ಳಿಲಿ ನಡೆಯುವಂಥ ಹಬ್ಬಗಳನ್ನ ಈಗ ಸಿಟಿಲೇ ಮಾಡ್ತಾ ಇದ್ದೀರಾ. ಈಗ ನೋಡಿದ್ರೆ ಸೇಮ್ ಹಳ್ಳಿ ಏನೇನು ಸಿಗುತ್ತೆ ಎಲ್ಲ ಸಿಟಿಲೇ ಸಿಗ್ತದೆ. ಈಗ ಎತ್ತಿನ ಬಂಡಿ ಆಗಿರ್ಬೋದು, ಕೆಲವೊಂದು ತಿಂಡಿ ತಿನಿಸುಗಳು ಎಲ್ಲ ಇರ್ಬೋದು, ಎಲ್ಲ ಮಕ್ಕಳಿಗೆ ಗೊತ್ತಿರುತ್ತೆ. ಅವರೇ ಬೇಳೆ, ಅವರೇ ಸಾಂಬಾರು, ಚಿಕ್ಕನ್ ಬೇಳೆ ಸಾಂಬಾರು, ಮುದ್ದೆ. ಏನು ಅನಿಸುತ್ತೆ ಮೇಡಮ್ ಇದ್ರ ಬಗ್ಗೆ? ಚೆನ್ನಾಗಿ ಖುಷಿ ಅನಿಸುತ್ತೆ. ನೀವೇನು ಮಾಡ್ತಾರೆ ಹಬ್ಬ ಅಂದ್ರೆ ಏನು ಮಾಡ್ತಾ ಇದ್ದೀರಿ? ನಾವು ಮಾಮೂಲಿ ಮಾಡ್ತೀವಿ. ಚಿಕ್ಕನ್ ಬೇಳೆ ಸಾಂಬಾರು, ಗೆಣಸುಗಡ್ಡೆ, ಕಡಲೆಕಾಯಿ ಎಲ್ಲ ಬೇಯಿಸೋದು ಎಲ್ಲ ಮಾಡ್ತೀವಿ. ವನಿಷಾ, ಹೇಗಿದೆ ಹಬ್ಬ? ಸೂಪರ್. ಏನು ಎಂಜಾಯ್ ಮಾಡಿದ್ರೆ? ತಿಂಡಿ ಎಲ್ಲ ಇದೆ. ಈಗ ನೀವು ಯಾವ್ಯಾವ ಓಡಾಡಿದ್ದೀರಾ ಇದುವರೆಗೂ? ಟ್ರೈನು, ಬಸ್ ಎಲ್ಲ ಓಡಾಡಿದ್ರೆ? ಎತ್ತಿನ ಬಂಡಿ ಓಡಾಡಿದ್ರಾ? ಈಗ ಹಳ್ಳಿಲಿ ಹಬ್ಬ ನಡೀಬೇಕಂತ ಹಳ್ಳಿಗೆ ಹೋಗ್ಬೇಕಾಗಿದ್ದು ಸಿಟಿಲೇ ನಡೀತಾ ಇದೆ. ಈಗ ಬೆಂಗಳೂರು ಸಿಟಿಲಿ ಏನು ಇದ್ರ ಬಗ್ಗೆ ನಿಮಗೆ? ಸೂಪರ್. ಈ ಥರ ಸಿಟಿದಲ್ಲಿ ಸಿಗೋದಂತೂ ತುಂಬ ಲಕ್ಕು. ಎಸ್ಪೆಷಲಿ ಮೈಸೂರಲ್ಲಿ ಆಗಿದೆ, ಎಲ್ಲ ಕಡೆ ಆಗಿದೆ. ಇಲ್ಲಂತೂ ನಾವು ಇದೇ ನೋಡ್ತಿರೋದು, ಹೆಬ್ಬಾಳಲ್ಲಿ ಎಸ್ಪೆಷಲಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.